Nouns singular and plural. ನೌನ್ ನಾಮಪದ ಅಂದರೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ವ್ಯಕ್ತಿ, ಪ್ರಾಣಿ, ಸ್ಥಳ ಅಥವಾ ವಸ್ತುವಿನ ಹೆಸರನ್ನು ಸೂಚಿಸುವ ಪದ. ಸಿಂಗ್ಯುಲರ್ ನೌನ್ ಅಂಡ್ ಪ್ಲೂರಲ್ ನೌನ್ ಬಗ್ಗೆ ತಿಳಿದುಕೊಳ್ಳೋಣ. ಸಿಂಗ್ಯುಲರ್ ಏಕವಚನ ಮತ್ತು ಪ್ಲೂರಲ್ ಬಹುವಚನ. ಒಂದು ವ್ಯಕ್ತಿ, ಪ್ರಾಣಿ, ಸ್ಥಳ ಅಥವಾ ವಸ್ತುವಿನ ಹೆಸರನ್ನು ಸಿಂಗ್ಯುಲರ್ ನೌನ್ ಎಂದು ಕರೆಯುತ್ತಾರೆ. ಒಂದಕ್ಕಿಂತ ಹೆಚ್ಚು ವ್ಯಕ್ತಿ, ಪ್ರಾಣಿ, ಸ್ಥಳ ಅಥವಾ ವಸ್ತುವಿನ ಹೆಸರನ್ನು ಪ್ಲೂರಲ್ ನೌನ್ ಎಂದು ಕರೆಯುತ್ತಾರೆ. ಪ್ಲೂರಲ್ ನೌನ್ಸ್ನಲ್ಲಿ ch, sh, o, ss, x ನಲ್ಲಿ ಕೊನೆಗೊಳ್ಳುವ ನೌನ್ಸ್ಗೆ es ಅನ್ನು ಸೇರಿಸಬೇಕು. Ostrich, ostriches. Fish, fishes. Mango, mangoes. Princess, princesses. Fox, foxes. ಕೆಲವು ನೌನ್ಸ್ ಸಿಂಗ್ಯುಲರ್ ಅಂಡ್ ಪ್ಲೂರಲ್ ನೌನ್ಸ್ ನಲ್ಲಿ ಒಂದೇ ರೂಪವನ್ನು ಹೊಂದಿರುತ್ತದೆ. Sheep, deer. ಸಾಮಾನ್ಯ ರೀತಿಯಲ್ಲಿ ಪ್ಲೂರಲ್ ನೌನ್ಸ್ ರೂಪಿಸದ ನೌನ್ಸ್ಗೆ ಇರೆಗ್ಯುಲರ್ ನೌನ್ಸ್ ಎಂದು ಕರೆಯುತ್ತಾರೆ. ಕೆಲವು ಸಿಂಗ್ಯುಲರ್ ನೌನ್ಸ್ ಒಳಗಿನ ವಾವಲ್ ಅಥವಾ ವಾವಲ್ಸ್ ಅನ್ನು ಬದಲಾಯಿಸುವ ಮೂಲಕ ಅವುಗಳ ಪ್ಲೂರಲ್ಸ್ ರೂಪುಗೊಳ್ಳುತ್ತದೆ. Man, men. Tooth, teeth. ಕಾನ್ಸನೆಂಟ್ ನಲ್ಲಿ ಕೊನೆಗೊಳ್ಳುವ ನೌನ್ಸ್ y ಅನ್ನು I ಗೆ ಬದಲಾಯಿಸಿ ನಂತರ ಈ s ಅನ್ನು ಸೇರಿಸಿದಾಗ ಪ್ಲೂರಲ್ ನೌನ್ಸ್ ರೂಪಕ್ಕೆ ಬದಲಾಗುತ್ತದೆ. City, cities. Monkey, monkeys. y ನಂತರ ವಾವಲ್ಸ್ ನಲ್ಲಿ ಕೊನೆಗೊಳ್ಳುವ ನೌನ್ಸ್ಗೆ s ಅನ್ನು ಸೇರಿಸಿದಾಗ ಪ್ಲೂರಲ್ ನೌನ್ಸ್ಗೆ ಬದಲಾಗುತ್ತದೆ. f ಅಥವಾ fe ನಲ್ಲಿ ಕೊನೆಗೊಳ್ಳುವ ನೌನ್ಸ್ನ ಪ್ಲೂರಲ್ಸ್ ರೂಪಿಸಲು f ಅಥವಾ fe ಅನ್ನು ves ನೊಂದಿಗೆ ಬದಲಾಯಿಸಬೇಕು. Leaf, leaves. ನಮ್ಮ ಲೈಬ್ರರಿ